कैमरा के साथ महबूब शेख। ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಇಂದಿನ ಎರಡೋನ್ ಗ್ರಾಮದಲ್ಲಿ ಜರುಗುತ್ತಿರುವಂತಹ ನಮ್ಮ ಮೀಸಲಾತಿ ಹಕ್ಕೊತ್ತಾಯದ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ನಮ್ಮ ಸಮಾಜದ ಪ್ರಥಮ ಜಗದ್ಗುರು ಶ್ರೀ ಶ್ರೀ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ಪೂಜ್ಯರಾದಂಥ ಶ್ರೀ ಮೋಹನೇನ ತಾತನವರಲ್ಲಿ ಜಂಗಮ ಹಳ್ಳಿ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಶ್ರೀ ಅಮರೇಶ್ ತಾವರಗೆರ ತಾಲೂಕು ನಮ್ಮ ಸಮಾಜದ ಅಧ್ಯಕ್ಷರೇ, ಶ್ರೀ ಅಮರಾವತಿ ಶಂಕರಗೌಡರು ಹಿರಿಯರು, ಶ್ರೀ ಮಾಂತೇಶ್ ಪಾಟೀಲ್ರು XPLD ಬ್ಯಾಂಕಿನ ಅಧ್ಯಕ್ಷರು, ಶ್ರೀ ಅಮರೇಶ್ ಹೆಸರು APMCಯ ಹಿಂದಿನ ಅಧ್ಯಕ್ಷರು, ನಮ್ಮ ಸಮಾಜದ ಯುವ ಅಧ್ಯಕ್ಷರಾದಂಥ ವಿಜಯಕುಮಾರ್ ಪಾಟೀಲ್ರೇ, ಸಹೋದರಿ ಶ್ರೀಮತಿ ವಿಜಯಲಕ್ಷ್ಮಿ ದೇಸಾಯಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಸಮಾಜದ ಹಿರಿಯರೇ, ರಾಯಚೂರು ಜಿಲ್ಲೆ ಲಿಂಗಸ್ಗೂರು ತಾಲೂಕಿನ ನಮ್ಮ ಸಮಾಜದ ಎಲ್ಲ ತಂದೆ ತಾಯಂದಿರೇ, ಹಿರಿಯರೇ, ಯುವಕರೇ, ಪತ್ರಕರ್ತರೇ, ಎಲ್ಲ ನನ್ನ ಅಧಿಕಾರಿಗಳೇ, ಇವತ್ತು ನಮ್ಮ ಪೂಜ್ಯ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಬಹುಶಃ 3 ವರ್ಷ ಆಯ್ತು ಅಂದ್ರೆ ಜನವರಿ 14 ಇದು 3ನೇ ವರ್ಷ. 3ನೇ ವರ್ಷ ನೋಡಿ, 14ನೇ ತಾರೀಕಿಗೆ ಜನವರಿ 14ಕ್ಕೆ ನಾವು ಕೂಡಲ ಸಂಗಮದಲ್ಲಿ ಅವರ ಪಾದಯಾತ್ರೆಯನ್ನು ಉದ್ಘಾಟನೆ ಮಾಡಿ ಅವತ್ತಿನಿಂದ ಹಿಡಿದು ಒಂದು ದಿವಸನೂ ಸಹ ವಿಶ್ರಾಂತಿ ತೆಗೆದುಕೊಳ್ಳದೆ, ಒಂದು ದಿವಸನೂ ಜ್ವರ ಬಂದವು. ಬುದ್ಧಿಜೀವರು ವಿಶ್ರಾಂತಿಗಾಗಿ ಕಾಶ್ಮೀರಕ್ಕೆ ಹೋಗ್ಯಾರ, ಬುದ್ಧಿಜೀವರು ಲಂಡನ್ಗೆ ಹೋಗ್ಯಾರ, ಬುದ್ಧಿಜೀವರು ಮಾರಿಷಸ್ಗೆ ಹೋಗ್ಯಾರ. ತಲ್ಲಾರ್ದನೆ ಹಿಂಗೆ ಹಳ್ಳಿ 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 ಅಡ್ಡಾಡ್ಕೊಂಡು, ಈಗಿನ ಸ್ವಾಮಿಗಳು ಒಬ್ಬೊಬ್ರು ಭಾಳ ಬರೆಯದಾರ, ಮಾರಿಷಸ್ಗೆ ಹೋಗ್ತಾರೆ. ಅವ್ರದ್ದೇನಲ್ಲ ಲಿಂಗಾಯತರದಾರ, ಇವತ್ತು ಹೆಚ್ಚುಗೋರ ಅಮೇರಿಕಾದಾಗ ಒಬ್ಬರು ಸಿಗ್ತಾರನ್ರಿ. ಅಲ್ಲಿಗೆ ಯಾಕೋರ ಬುದ್ಧಿಜೀವರು ಅಲ್ಲಿ ವಿಶ್ರಾಂತಿಗೆ ಹೋಗ್ರೆ. ಎಲ್ಲಿ ಹೋಗ್ಬೇಕಪ್ಪ ವಿಶ್ರಾಂತಿಗೆ ಅಂದ್ರೆ ಇಲ್ಲಿ ಇದಕ್ಕೆ ಹೋಗ್ಬೇಕು, ಹಿಮಾಲಯ ಪರ್ವತ, ಕಾಶಿ, ಶ್ರೀಶೈಲ, ಇಲ್ಲಿ ಹೋಗ್ತಾರೆ. ಈಗ ಹೊಸ ಟೈಪ್ ಮನೆ ಜೈಲಿಗೆ ಹೋಗಿದ್ದಾರೆ ಸ್ವಾಮಿ, ಅಲ್ಲೇ ಇದಕ್ಕೆ ಹೋಗ್ತಿದ್ದ, ಸಿಂಗಾಪುರ್ಗೆ ಹೋಗ್ತಿದ್ದ. ಆದರೆ ರಾಮಸ್ವಾಮಿಗಳು 3 ವರ್ಷ ಅಲ್ಲ, ಅವ್ರ ಮಠ ಗಿಟ್ಟ ನೀವು ಕೂಡಲ ಸಂಗಮದಾಗ ನೋಡಿದ್ರೆ ಗೊತ್ತಾಗ್ತದೆ. ನನ್ನ ಜೀವನದಲ್ಲಿ 2 ಸ್ವಾಮಿಗಳನ್ನ ಭಾಳ, 3 ಸ್ವಾಮಿಗಳು. ಒಂದು ನಮ್ಮ ಬಿಜಾಪುರದ ಸಿದ್ದೇಶ್ವರಪ್ಪ, ಅವರೆಲ್ಲೂ ಕಿಸೆ ಇರಲಿಲ್ಲ. ಅವ್ರು ಒಂದು ದಿವಸ ಯಾರ ಕಡೆ ದಕ್ಷಿಣ ತಗೊಳ್ಳಿಲ್ಲ, ಹಾರ ಹಾಕ್ಸೋಲಿಲ್ಲ, ಕಾಲು ಮುಟ್ಸೋಲಿಲ್ಲ, 1 ರೂಪಾಯಿನೂ ಆಸ್ತಿ ಮಾಡಲಿಲ್ಲ ಸಿದ್ದೇಶ್ವರಪ್ಪ. ತುಮಕೂರು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳು 10,000 ಬಡ ಮಕ್ಕಳಿಗೆ, ಜಾತಿಯಲ್ಲಿ ಎಲ್ಲ ಜಾತಿ ಮಕ್ಕಳು, ಕಾಡು ಕುರುಬ, ಮುಸಲ್ಮಾನರು, ವಾಲ್ಮೀಕಿಗಳು, ಲಿಂಗಾಯತರು, ಅವ್ರು ಎಲ್ಲಾರಪ್ಪ ಅಂದ್ರೆ ರಾಯಚೂರು ಜಿಲ್ಲಾ, ಕಲಬುರಗಿ ಜಿಲ್ಲಾ, ವಿಜಯಪುರ ಜಿಲ್ಲಾ, ಬಳ್ಳಾರಿ ಜಿಲ್ಲಾ, ಬೀದರ್ ಜಿಲ್ಲಾ, ಕಲಬುರಗಿ ಜಿಲ್ಲಾ, ಈ ಕಡೆ ಉತ್ತರ ಕರ್ನಾಟಕದ ಬಡ ಮಕ್ಕಳು ಶಿಕ್ಷಣ ಕೊಡುವಂಥ ಪುಣ್ಯಾತ್ಮ ಶಿವಕುಮಾರ ಸ್ವಾಮಿಗಳು. ನಮ್ಮ ಸಮಾಜಕ್ಕೆ ಇವತ್ತು ಏನರೇ ಈ ಮೀಸಲಾತಿ ಒಂದು ತಪಸ್ ಮಾಡ್ಲಕತ್ತಂತ ಒಬ್ಬ ಸ್ವಾಮೀಜಿಯವರು, ಕೆಲವೊಂದು ಅದಾರ, ಇನ್ನೊಬ್ಬರು ಸ್ವಾಮಿಗಳು ಚೈನಿ ಮುಖ್ಯಮಂತ್ರಿ ಜೋಡ ಹೆಲಿಕಾಪ್ಟರ್ನ ಹೋಗ್ತಾರೆ. ಶ್ರೀ ಗುರು ಬಸವಲಿಂಗಾಯ ಅದೇ ಶಿವಾಯನ ಮನೆ, ಮುಂಜಾನೆ ಒಂದು ಡ್ರೆಸ್ ಬೇರೆ, ರಾತ್ರಿ ಒಂದು ಡ್ರೆಸ್ ಬೇರೆ. ಆದ್ರೆ ನಮ್ಮ ಈ ಸ್ವಾಮಿಗಳನ್ನ ಹೇಳಿದೆ, 3 ವರ್ಷ ನೋಡ್ರಪ್ಪ ಅವ್ರ, ಈ ಪಾದಯಾತ್ರೆ ಮಾಡ್ತೀರಿ, ನಾಳೆ ಹೋರಾಟ ಮಾಡ್ತೀರಿ, ನಾಳೆ ಅವಾಗ ಇದ್ರು, ಈಗ ಅಪ್ಪ ಮಕ್ಕಳು ಅದಾರಲ್ಲ ನಮ್ಮ ಪಾರ್ಟ್ಯಾಗ, ಅವನ ಅಪ್ಪನೇ ಇದ್ದ ಮುಖ್ಯಮಂತ್ರಿ. ನಿಮ್ಗೆ ಆಸೆ ಹಚ್ತಾರ, 10 ಕೋಟಿ ನಿಮ್ಮ ಮಠಕ್ಕೆ ಕೊಡ್ತೀನಿ, ಬೇಕಾದ್ರೆ ಒಂದು ಹೆಲಿಕಾಪ್ಟರ್ ಕೊಡಿಸ್ತೀನಿ ಅಂತ ಕೊಡ್ಸ್ಯಾನಲ್ಲಿ. ಹರಿಹರ ಪೇಟಕ್ಕೆ ಒಂದು 10 ಕೋಟಿ ಕೊಟ್ಬಿಟ್ಟಾನ. ಬಾಯಿ ಹೆಂಗೆ ಗಪ್ ಕೂತೈತೆ ನೋಡ್ರಿ, ಎಲ್ಲಾರು ಅವಾಜ್ ಐತಾರೆ, ಪಾಯಿ ಬಿಟ್ಟು ಏನೋ. ಈ ಸಿದ್ದರಾಮಯ್ಯ ಕಡೆ ಅಡ್ಡಾಡಕತ್ತದ ಗಿರಾಕಿ,
ನಾ ಸಿದ್ದರಾಮಯ್ಯ ಹೋದ್ರೆ ಡಿ ಕೆ ಶಿವಕುಮಾರ್ ಬ್ಯಾನ್ ಆಗ್ತತಿ. ಇವ್ರು ಸಮಾಜಕ್ಕಾಗಿ ಕೆಲಸ ಮಾಡೋಂತಾರಲ್ಲ, ಇವತ್ತು ಸಮಾಜಕ್ಕಾಗಿ ನಮ್ಮ ಸ್ವಾಮೀಜಿಯವರು ಅವ್ರ ತಪಸ್ಸೇನಿದೆ, ಅವ್ರಿಗೂ ದೊಡ್ಡ ಮಠ ಇತ್ತು ಚಿತ್ರದುರ್ಗದಾಗ. ನಾವು ಹೋಗಿದ್ದೆ ಕೇಂದ್ರ ಮಂತ್ರಿ ಇದ್ದಾಗ ಅವ್ರ ಮಠಕ್ಕೆ, ಬಹಳ ಶ್ರೀಮಂತ ಮಠ ಅದು. ಅದು ಮಠದ ಹೊರಗಿಂದು ಇದು ಕಲ್ಲಿಂದು ಸಾಸಿವೆ ಕಾಳಲ್ಲಿ ಗಡಾಸದಂತ ಒಂದು 100 ವರ್ಷದ ಮಠ. ಅದನ್ನು ಬಿಟ್ಟು ಬಂದು ಒಂದು ಕೂಡಲ ಸಂಗಮದ ಒಂದು ಗುಡಿಸಲ ಹಾಕೊಂಡು ಈ ರೀತಿ ಹೋರಾಟ ಮಾಡುವಂಥದ್ದು ನಾನು ನೋಡಿದಂಥ 3 ಸ್ವಾಮಿಗಳಲ್ಲಿ ಇವರು ಒಬ್ಬರು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಬೇಕು. ಭಾಳ ಹೋರಾಟ ಮಾಡಿ ನಾವು ವಿಧಾನಸಭೆಯಲ್ಲಿ ಬರೀ ಸಲ ಹೋರಾಟ ಮಾಡಿಲ್ಲ. ನಾವು ಹಾಲ ಮತದಾರರಿಗೆ ST ಕೊಡೋದು ಹೇಳಿದವನೇ ಮೊದಲು ನಾನು ವಿಧಾನಸಭೆ. ವಾಲ್ಮೀಕಿಗಳ ಮೀಸಲಾತಿ ಹೆಚ್ಚು ಮಾಡ್ಬೇಕಂತ ಹೇಳಿದವನೇ ನಾನೇ. ದಲಿತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗ ಮೀಸಲಾತಿ ಹೆಚ್ಚು ಮಾಡ್ಬೇಕಂತ ಹೇಳಿದವ ವಿಧಾನಸಭೆದಾಗ ನಾನೇ. ಯಾರು ನನಗೆ ಗಮನಕ್ಕೆ ಬರಲಿಲ್ಲ. ಯಡಿಯೂರಪ್ಪನವರ ಅಂಜಿಕೆಗೆ ಬೊಮ್ಮಾಯಿ ಸಹಿತ ಕೊಂಗಿ ಒಳಗೆಲ್ಲ ಕೊಡ್ರ ಮಾಡ್ಬೇಕತ್ತೀನಿ ಸ್ವಲ್ಪ ಅಲ್ಲ. ಅದೇ ಅವನೇ ಹೇಳಿರ್ತಾನೆ ತಿರುಪತಿ ಒಪ್ಪಂದ ಆಗಿತ್ತ ಹೇಳಿದ್ದೆ ನಾನು. ಏನಂದ್ರೆ ಮೊದಲದ್ದು ಪಂಚಮ ಮೀಸಲಾತಿ ಕೊಡಬಾರ್ದು, ಎರಡನೇದು ಬಸವಣ್ಣ ಮಂತ್ರಿ ಮಾಡೋದು, ಅಂದ್ರೆ ನಾನು ಮುಖ್ಯಮಂತ್ರಿ ಮಾಡ್ತಿರ್ತೀನಿ. ಇವತ್ತೊಂದು ದಾವಣಗೆರೆ BSY ಸಮ್ಮೇಳನ ನಡೀತಾ ಇತ್ತು. BSY ಅಂತ ಗುರ್ತಾಯ್ತಾನ, ಭೀಮಣ್ಣ ಅಂದ್ರೆ ಕಂಡ್ರೆ ಶಿವಶಂಕರಪ್ಪ, ಶಾಮೂರು ಶಿವಶಂಕರಪ್ಪ, ವಾಯ್ ಅಂದ್ರೆ ಯಡಿಯೂರಪ್ಪ, 3 ಕುಟುಂಬಗಳ ಸಮಾವೇಶ ನಡೆದೈತೆ 2 ದಿವಸ. ಏನೇ 30,000 ಇದ್ರು, ಇವತ್ತಿಬ್ರು ನಮ್ಮ ಧೀಮಂತನ ಹಾಕಿರ್ಬೇಕಾರೆ ಅಪ್ಪ ಮಗ 5,000 ಜನ ಕೊಡ 10 ಲಕ್ಷ ಜನ ಕೊಡಿಸ್ತೀವಿ ಅಂತ ಹೇಳಿದ್ರು. ಬರೀ ನಾವು 10 ಲಕ್ಷ ಮಂದಿ ಕೊಟ್ಟಿದ್ದೀವಿ. ಬ್ಯಾಲೆನ್ಸ್ ಗ್ರೌಂಡ್ ಬೆಂಗಳೂರಿನಾಗ ಕೊಡಿದೀವಿ ನಾವು. ಬರೀ ಒಂದು ಬರೀ ಲಿಂಗಾಯತರ ಒಂದು ಭಾಗ 10 ಲಕ್ಷ ಜನ ಕೊಡಿದ್ದೀವಿ. ಇವ್ರು 3 ಮಂದಿ ದೊಡ್ಡ ಶ್ರೀಮಂತರು 30,000 ಮಂದಿನ ಕೊಡ್ಸ್ಯಾರ. ಇವತ್ತು ನಾ ಶಾಪುರ್ನಾಗ ಒಬ್ರು ನಮ್ಮ ಡಾಕ್ಟರ್ ಕರಣ್ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಒಂದು ಹೋಟೆಲ್ನಾಗ ನಾಷ್ಟ ಮಾಡಿದೆವು. ಮುಂಜಾನೆ ನಮ್ಮ ಮರಾಠ ಸಮಾಜದ ಛತ್ರಪತಿ ಶಿವಾಜಿ ಮಹಾರಾಜರ ಬ್ಯಾಂಕ್ ಒಂದು ಬೆಳ್ಳಿ ಮಹೋತ್ಸವ ಇತ್ತು. ಅಲ್ಲಿಂದ ಹಂಗೆ ಬಂದಿದ್ದೆ. ಒಂದು ದಿನ ತಿನ್ಬೇಕಂತ ಹೇಳಿದ್ರು. ಅಲ್ಲಿಗೆ ಹೇಳಿದ್ರು ಅವ್ರು ನಿನ್ನೆ ಹೋಗಿದ್ರತ್ತ. ಅಲ್ಲಿ ಮಂದಿನೇ ಇಲ್ರಿ, 30,000 ಮಂದಿ ಇದ್ರು. ಅದ್ರಾಗ ರೋಡಿಗೆ ಹೋಗೋರು ಬರ್ರಿ ಕುಂಡ್ರ ಬರ್ರಿ ಜಾಂಗೀರ್ ಮಾಡಿ ಬರ್ರಿ, ಜಿಲೇಬಿ ಮಾಡಿ ಬರ್ರಿ. ನಾವು ಸ್ವಂತ ಬುತ್ತಿ ಕಟ್ಕೊಂಡು ಎಲ್ಲಿ ಬೋರ್ ಬೆಂಕಿ ಎಲ್ಲದೋ ಅಲ್ಲಿ ಜಳಕ ಮಾಡಿ ಶಿಸ್ತು ಇವತ್ತಿ ಹಚ್ಕೊಂಡು 6 ಗಂಟೆಗೆ ಕಾಲೇಜ್ ತಗೊಂಡಾಗಿತ್ತು ನಮ್ಮ ಸಮಾಜ. ಅದೇ ನಮ್ಮ ತುಮಕೂರು ಸಿದ್ಧಗಂಗ ಮಾಡೋದು ಪೂಜ್ಯರು ಅವ್ರಿಗೆ ನಮ್ಮ ಪ್ರಸಾದ ಕೊಟ್ಟು ನಮ್ಗೆಲ್ಲ ಗಾಡಿಗಳಿದಾವ. ಬಂಧುಗಳೇ, ಮೀಸಲಾತಿ ಹೋರಾಟ ಯಾರದೇ ಇದನ್ನ ಕರ್ಸ್ಕೊಳಕತ್ತಲ್ಲ. ನಾವು ಅಪಪ್ರಚಾರ ಮಾಡ್ತಾರೆ. 2Aದಾಗ ನಾವು ಬ್ಯಾಡ ಅಂದೀವಿ. ಅಲ್ಲಿ ಹಾಲ ಮತ ಇದೆ, ಗಾಣಿಗ ಸಮಾಜ ಇದೆ, ಅಲ್ಲಿ ಬಹಳಷ್ಟು ಸಮಾಜ ಅದಾವ. ಅವ್ರಿಗೆ ತೊಂದರೆ ಕೊಡೋದು ಬೇಡ. ನಾವು 2C 2D ಒಕ್ಕಲಿಗರು ಇವತ್ತು OBC ಒಳಗೆ ಸೇರಿಸಿದ ದೇವೇಗೌಡರು ಅವ್ರ ಸಮಾಜದವ್ರು ಇದ್ದಾಗ ಮಾಡಿದ್ರು. ಅವರು ನಮ್ಮವ್ರು ಏನ್ ಮಾಡಿದ್ರು, ಮುಖ್ಯಮಂತ್ರಿ ಪದವಿ ಇಳಿಸ್ತಾರ ತಂದು ಹಿಂದಿನ ದಿವಸ ರಾತ್ರಿ ಒಂದು 4-5 ನಮ್ಮ ಲಿಂಗಾಯತ ಮಂತ್ರಿಗಳನ್ನ ಕರೆದು ಏನ್ ಹೇಳ್ತಾರ, ನಾಳೆ ನನಗೆ ಮಂತ್ರಿ ರಾಜೀನಾಮೆ ಕೊಡೋಲಕತ್ತಾರ, ನಾಳೆ ಮುಂಜಾನೆ ಕ್ಯಾಬಿನೆಟ್ನಾಗ ನಾನು ಲಿಂಗಾಯತರಿಗೆ OBC ಕೊಡುವಂತ ಒಂದು ಕ್ಯಾಬಿನೆಟ್ನಾಗ ಕರವ ಮಾಡ್ತೀನಿ, ನೀವೆಲ್ಲ ಸಹಕಾರ ಕೊಡುವಂತ. ಇದರ ಸಲುವಾಗಿ ಕೇಂದ್ರದವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ಲಕ್ಕ ಲಿಂಗಾಯತರಿಗೆ ಮೀಸಲಾತಿ ಇವತ್ತು ಅವ್ರ ಅಪ್ಪ ಮಗ ಕೂಡ ಭಾಷಣ ಮಾಡ್ಯಾರ. ಕೇಂದ್ರದಲ್ಲಿ OBC ಕೊಡಬೇಕು, ವೀರಶೈವ ಲಿಂಗಾಯತರು ಒಂದಾಗಬೇಕು. ಅರೆ ವೀರಶೈವ ಲಿಂಗಾಯತರು ಒಂದ ಮಾಡುವಂತ ಕೆಲಸನೇ ಇಲ್ಲಿ ರಾಜ್ಯದಾಗ ಮಾಡಿಲ್ಲ. ವೀರಶೈವ ಇದೇನು ಮಹಾಸಭಾ ಏನಾನು ಜಗಳದ ವೀರಶೈವ ಲಿಂಗಾಯತ. ವೀರಶೈವರ ಅಂದ್ರೆ ವೈದಿಕರತ್ವ ಒಂದು ಕಂಪನಿ ಇರ್ತದ. ಪಂಚಪೀಠದವ್ರನ್ನ ಅವರು ಸ್ವೀಕಾರ ಮಾಡೋದಿಲ್ಲ. ಲಿಂಗಾಯತರು ಇದ್ರ ಪಂಚಪೀಠದವ್ರನ್ನ ಸ್ವೀಕಾರ ಮಾಡೋದಿಲ್ಲ. ಪಂಚಪೀಠದವ್ರು ಬಸವಣ್ಣನ ಸ್ವೀಕಾರ ಮಾಡೋದಿಲ್ಲ. ಬಸವನ ಬಾಗೇವಾಡಿ ಒಳಗೆ ಹಿಂದಕ್ಕೊಂದು 20 ವರ್ಷದಿಂದ
ಬಸವನ ಬಾಗೇವಾಡಿ ಅಂದ್ರೆ ಬಸವಣ್ಣ ಹುಟ್ಟಿದ ಊರ. ಅಲ್ಲಿ ಅಗಸಿ ಮ್ಯಾಗ ಬಸವಣ್ಣನ ಫೋಟೋ ಇತ್ತು. ಅಲ್ಲಿ ಪಂಚಪೀಠದವ್ರ ಪಲ್ಲಕ್ಕಿ ಉತ್ಸವ ಇತ್ತು. ದೊಡ್ಡ ದಂಧೆ ಆಯ್ತು. ಯಾಕಾಯ್ತು? ಆ ಬಸವಣ್ಣನ ಫೋಟೋ ತಳ ನಾವು ಹೋಗುದಿಲ್ಲ ತಿವ್ರು. ಆ ಊರನ್ನವ್ರು ನಾವು ಬಸವಣ್ಣನ ಫೋಟೋ ತೆಗಿದ್ರ ತಾವು. ಇವರಿಬ್ಬರು ಕುಡಿಸೋದಾಗಲಿಲ್ಲ ಇವರಿಗೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಅದು ಲಿಂಗಾಯತಿರ್ಲಿಲ್ಲ, ಈಗ ಸುಮ್ಮ ಸೇರ್ಸ್ಯಾರ. ಇದೆಲ್ಲ ಹಿನ್ನಾನು ಜಗ ಹೇಳ್ತಾರೆ ನೋಡ್ರಿ. ಒಬ್ಬ ಸ್ವಾಮಿ ಹೇಳ್ತಾನ ಗಣಪತಿ ಪೂಜೆ ಮಾಡಬಾರ್ದು ನಾವು ಅಂತ. ಅದೇ ಇಡೀ ದೇಶನೇ ಹಿಂದೂ ಸಂಸ್ಕೃತಿ ದೇಶ ಇದು. ಕ್ಯಾಮಿ ಯಾರು ಹಾಕೊಂಡ್ರೆ ಎಲ್ಲ ಹಿಂದೂ ಧರ್ಮದ ಸಂಕೇತನೇ ಕ್ಯಾಮಿ ಯಾರಿಗೆ. ಕ್ಯಾಮಿ ಬಿಟ್ರೆ ಈ ಹೆಸರಾಗಿ ಹಾಕೊಂಡಾಗ ಹೋಗ್ರಪ್ಪ ನೀವು. ಕ್ಯಾಮಿ ಬೇಡ, ಗಣಪತಿ ಬೇಡ, ಲಕ್ಷ್ಮಿ ಬೇಡ. ಒಬ್ಬ ಲಕ್ಷ್ಮಿ ಬೇಡ ತಾನ. ಮತ್ತೊಬ್ಬ ಸ್ವಾಮಿ ಅಂತಾನ ಇವತ್ತಿ ಆಕಳದ ಹೆಂಡಿಲೇನೆ ಯಾಕೆ ಮಾಡ್ಬೇಕು ಅಂದ್ರೆ ನಾಯಿ ಹೆಂಡಿದ್ ಮಾಡಿ ಹಚ್ಕೊಡ್ರಿ. ಅಂದ್ರೆ ಸಮಾಜವನ್ನು ಕುಡ್ಸುವಂತ ಮಾಡ್ಬೇಕು. ಸೂಜಿ ದಾರಾಗಿ ಪೋಣಿಸ್ಬೇಕು. ಕತ್ರಿ ತಗೊಂಡಿರ್ತಾರ. ಗಣಪತಿ ಬೇಡದ್ರೆ ಎಲ್ಲ ಲಿಂಗಾಯತ ನಾವು ಗಣಪತಿ ಪೂಜೆ ಇಲ್ಲಾರ್ದೆ ನಾವು ಏನೂ ಕೆಲಸ ಮಾಡೋದಿಲ್ಲ. ನಮ್ಮ ಸಿದ್ದೇಶ್ವರ ಜಾತ್ರೆ ಮಾಡ್ತೀವಿ. ನಾಳೆ ನಾವು ಸಂಕ್ರಮಣದಾಗ ಸೋಲಾಪುರ ಸಿದ್ದರಾಮೇಶ್ವರ, ಬಿಜಾಪುರ ಸಿದ್ದರಾಮೇಶ್ವರ ದೊಡ್ಡ ಜಾತ್ರೆ ನಮ್ಮಲ್ಲಿ. ಹೆಂಗ್ ಜಾತ್ರೆ ಪ್ರಾರಂಭ ಆಗ್ತದೆ? ನಾವು ಮೊದಲು ಗಣಪತಿ ದೇವಸ್ಥಾನಕ್ಕೆ ಹೋಗಿ 5 ನಂದಿ ಕೋಲಿ ಪೂಜೆ ಮಾಡಿ ಗಣಪತಿಗೆ ಯಾವುದೇ ವಿಘ್ನ ಬರಬಾರ್ದು ಅಂತ ಕೇಳ್ಕೊಂಡು ಅಲ್ಲಿಂದ ನಮ್ಮ ಜಾತ್ರೆ ಚಾಲು ಮಾಡಿ. ಇದು ನಮ್ಮ ಸಂಪ್ರದಾಯ. ಇಂಥ ಜಗಳ ಹಚ್ಚೋದ್ರಾಗ ಇವ್ರು ಟೈಮ್ ಕೊಡೋದ್ರು. ಇನ್ನೂ ತನ ವೀರಶೈವ ಲಿಂಗಾಯತರನ್ನು ಪೂರ್ತಿ ಕುಡಿಸೋಂತ ಆಗಲಿಲ್ಲ. ಅದು ಪೀಠಗಳ ಜಗಳ. ಇಂಥ ಪರಿಸ್ಥಿತಿ ಒಳಗೂ ಸಹ ಅದನ್ನು ಯಾವುದೂ ತೆಲಿಗೆ ಹಾಕೊಳ್ಳಾರ್ದೆ ನಮ್ಮ ಸಮಾಜಕ್ಕೆ ಮೀಸಲಾತಿ ಸಿಗ್ಬೇಕು. ನಾವು ನಿರ್ಬಂಧ ಶ್ರೀಮಂತರು ಇರ್ಬೋದು. ಯಾವ ಸಮಾಜನಾಗ ಇವತ್ತು ಶ್ರೀಮಂತರು ಇಲ್ಲ ಹೇಳ್ರಿ? ಯಾವ ಸಮಾಜನಾಗಿಲ್ಲ? ಯಾವ ಸಮಾಜನಾಗ ರಾಜ ಮಹಾರಾಜರಿಲ್ಲ ಅಂತ ಸಮಾಜ ಯಾವುದೈತಿ ದೇಶನಾಗ? ವಿಜಯನಗರ ಯಾರು? ಹಾಲಮ್ಮತ್ತ ಹಕ್ಕ ಬುಕ್ಕರು. ಇಲ್ಲೆಲ್ಲ ದೊರೆಗಳದಾರ. ವಾಲ್ಮೀಕಿ ಸಮಾಜದವರು. ಎಲ್ಲ ಸಮಾಜದಾಗ ರಾಜ ಮಹಾರಾಜರಾಗ್ಯಾರ. ಎಲ್ಲ ಸಮಾಜ ಪಾಟೀಲರು, ದೇಸಾಯರು, ನಾಡಗೌಡರು ಅದಾರ. ಬರೇ ಪಂಚಮಸಾಲರಿಗೆ ಅಟ್ಟಾದ್ರ. ನಾವು 4 ಮಂದಿ ಪಾಟೀಲರು ಇರ್ಬೇಕು. 4 ಮಂದಿ ಅವೆಲ್ಲ ಏನು ಉಳಿದು ಪಾಟೀಲರ ಬಳಿ ಎಲ್ಲ ತಿಂದು ಉಂಡು ಕಲಾಸ ಮಾಡಿ ದೊಡ್ಡ ಸ್ಥಾನಕ್ಕೆ ಮಾಡಿ ಹಳ್ಳ್ಯಾಗ ಮ್ಯಾಗ ಜನತೆಯಾಗೆಲ್ಲ ಮಣ್ಣು ತೋರ್ತದ. ಅದೇನು ಮನಿಯೋ ಏನೋ ಕೊಂಡ್ರಲಾಗ ಜೇಜ್ ಸೈತ್ ಇಲ್ಲೀಗ ಮಾತ್ರ ಒಂದು ದೊಡ್ಡ ಮಾತಾಡೋದು. ಆ ಮಗ ಏನು, ಈ ಮಗ ಏನು. ಆರ್ಥಿಕ ಸ್ಥಿತಿ ಎಲ್ಲ ಸಮಾಜ ನಾವು ಬಡತನ ಒಂದೇ ಸಮಾಜಕ್ಕೆ ಮೀಸಲಿಲ್ಲ. ಮೀಸಲಾತಿ ಯಾವ ವರ್ಗದ ಜನ ನಾವು ಮಾಡ್ಲಾಕತ್ತೀವಿ? ಬಡವರಿಗೆ. ನನ್ನ ಮಕ್ಕಳಿಗೆ ನಾವು ಮೀಸಲಾತಿ ಬೀಳಕತ್ತಿಲ್ಲ. ನಾವು ರಾಜಕೀಯ ಮೀಸಲಾತಿ ಬೀಳಕತ್ತಿಲ್ಲ. ನಾವು ಎಲ್ಲರೂ MLA MP ಆಗ್ಬೇಕಂತೇಳಿ ರಾಜಕೀಯ ಮೀಸಲಾತಿ ಬೇಡ. ಪಾಪ ಅವ್ರಿಗೆ ಯಾರ್ಯಾರು ಹಿಂದುಳಿದ ವರ್ಗದವ್ರಿಗೆ, ದಲಿತರಿಗೆ ಏನದ ಅವ್ರಿಗೆ ಇನ್ನೂ ಹೆಚ್ಚು ಕೊಡ್ಬೇಕಾಗ್ತದೆ. ಇನ್ನೂ ಒಂದು 2 ಸೀಟ್ ಹೆಚ್ಚು ಕೊಡ್ರಿ. ಅದು ನಮ್ಮ ಸಮಾಜಕ್ಕೆ ಬೇಕಾಗಿದ್ದು ಒಂದು ನೌಕರಿ ಮತ್ತು ಶಿಕ್ಷಣ. ಇದನ್ನ ಹೋರಾಟವನ್ನ ನಮ್ಮ ಗುರುಗಳು ಮಾಡ್ಲಕತ್ತಾರ. ನಾನು ನಿರಂತರವಾಗಿ ವಿಧಾನಸಭೆಯಲ್ಲಿ ಯಡಿಯೂರಪ್ಪ ಇದ್ದಾಗನೂ ಮಾತಾಡಿದ್ದೆ. ಯಡಿಯೂರಪ್ಪ ಏನಂದ್ರೆ ಅವಾಗ ನನಗೇನು ಕೊಡೋದು ಆಗೋದಿಲ್ಲ. 25 ಮಂದಿ BJP MP ಅದ, ನೀವು ಬೇಕಾದ್ರೆ ಹೋಗಿ ದಿಲ್ಲಿಯಾಗಿ ಕೇಳತ್ತ ಹೇಳ್ದೆ. ನಾ ಹೇಳ್ದೆ, ನಿನ್ನ ಇಳಿಸಿದ ಮ್ಯಾಗ ನಾನು ತಗೋತೀನಿ ಮೀಸಲಾತಿ. ಇಳಿದು ಬೊಮ್ಮಾಯಿ ಸಾಹೇಬ್ರು ಬಂದರು. ಒಮ್ಮೆ ನನ್ನ ಮಾತು ಕೇಳೋದು, ಒಂದ್ಸಲ ಕಿವಿ ಈ ಕಡೆ ಬರೋದು, ಒಂದು ಕಿವಿ ಒಮ್ಮೆ ಕಿವಿಯಾಗ ಹೇಳಿದೆ, ನೀ ಹಿಂಗೆ ಮಾಡಿದ್ವಿ, 2ನೇ ಯಡಿಯೂರಪ್ಪ ನೀನೇ ಅಂತ ಹೇಳಿದೆ. ಇಳ್ಗೌಡ್ರ ನಾ ಮಾಡ್ಬೇಕತ್ತೀವಿ. ಮ್ಯಾಗಿನವ್ರು ಪರ್ಮಿಷನ್ ಕೊಡಲ್ಲ. ಮ್ಯಾಗಿನವ್ರು ಪರ್ಮಿಷನ್ ಬೇಕಂದ್ರೆ ನಾಳೆ ಸಿಕ್ಕಾವಾಗ 450,000 ವೋಟ್ ಅದ. ಅವರು ಹೇಳ್ತಾರೆ ಮ್ಯಾಗಿನವ್ರ ಪರ್ಮಿಷನ್ ಇದ್ರೆ ವೋಟ್ ಹಾಕ್ತೀವಿ. ಅಲ್ಲಿಂದ ಮೆತ್ತಗಾಗಿ ಗಿರೇಕಿಗೆ ಮುಂದೆ ಅಮಿತ್ ಶಾ ಕರೆಸಿದ್ರು. क्या करने का हमको रिजर्वेशन देने का कुछ नहीं है. इतना ही डिमांड है, उतना ही डिमांड है. ಇವರೆಲ್ಲ ಅಮಿತ್ ಶಾ ಕರ್ಸ್ಯಾರ. ನಾಳೆ ಹೊರಗಾಗ್ತಾರೆ, ನಾಡ್ದು ಹೊರಗಾಗ್ತಾರೆ. ಇಲ್ಲಿ ಅಪ್ಪ ಮಕ್ಕಳು ರಾತ್ರಿ ಇಬ್ರು ಕೂತು ಮಾತಾಡೋದು 12. ಏನ್ ಗೊತ್ತು ದಿಲ್ಲಿಯಿಂದ ಸುದ್ದಿ? ಯತ್ನಾ ಭೇಟಿಯಾಗಿದ್ದೆ. ಅಣ್ಣ ಆತಾನ, ಅಪ್ಪಗೆ ಅಣ್ಣ ಆತಾನ. ಅಣ್ಣ ದಿಲ್ಲಿ
ಇವಾಗ ಬೆಟ್ಟಗೇನೆ ಯತ್ನಾಳ್ ಬಹುಶಃ ನಾಳೆ 7 ಗಂಟೆವರೆಗೆ ಉಚ್ಚಾಟನೆ ಮಾಡಬೇಕು. ಹೌದಾ? ಸ್ವಲ್ಪ ಒಳಗಿನ ಬಾಲುಷ ತೊಗೊಂಡ್ಬರ್ತೀನಿ. ಮುಂಜಾನೆ ಎದ್ದು ಹೊರಗೆ ಬತ್ತು. ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿದ್ರು, ಶೋಭಾ ಕರಂದ್ಲಾಜೆ ಮಧ್ಯಸ್ಥಿಕೆ ವಹಿಸಿದ್ರು. ಪ್ರಧಾನಮಂತ್ರಿಗಳು ಹೇಳಿದ್ರು ಕ್ಯಾ ಕಾವು ದೇದವು. ನಾವು ಯಾವ ಸಮಾಜದ್ದು ಮೀಸಲಾತಿ ಕಸ್ಕೊಳ್ಳಿಲ್ಲ. ನಾವು 2A ಏನು ಕಸ್ಕೊಳ್ಳಿಲ್ಲ. ಒಂದು ಸಮಾಜ 3 ಕಡೆ ಮೀಸಲಾತಿ ಲಾಭ ತಗೋತಿದ್ದು, ಅದರನ್ನು ಕಸ್ಕೊಂಡು ನಮ್ಮ ಸಮಾಜಕ್ಕೆ ಒಕ್ಕಲಿಗರಿಗೆ ಕೊಟ್ಟಿದ್ವಿ. ನಾವು ಬರೀ ಪಂಚಮಸಾಲ ಅಟ್ಟೆ ತಗೋಲಿಲ್ಲ. ವೀರಶೈವ ಲಿಂಗಾಯತರೊಳಗಿರುವಂಥವ್ರು ಮರಾಠರು, ವೀರಶೈವ ಲಿಂಗಾಯತರು, ಜೈನರು ಎಲ್ಲರಿಗೂ 7% ಕೊಡುವಂತ ಕೆಲಸ ಯಾವುದಾದ್ರೂ ಸಮಾಜ ಕರ್ನಾಟಕ ಮಾಡಿದ್ರೆ ಅದು ಪಂಚಮಸಾಲಿ ಸಮಾಜ ಅಂತ ಇದು ಯಾರು ಹೇಳೋದಿಲ್ಲ. ನನ್ನ ಹೋರಾಟ ವಿಧಾನಸಭೆಯಲ್ಲಿ ಎಲ್ಲ ಸಮಾಜ ಬಗ್ಗೆ ಮಾತಾಡೀನಿ. ವಾಲ್ಮೀಕಿ ಸಮಾಜ MLA ಮಾತಾಡಿರ್ಲಿಲ್ಲ. ನಾನೇ ಸೊಪ್ಪೂರು ನಮ್ಮ ರಾಜುಗಳು ಹೇಳಿದೆ, ಎದ್ ನಿಂದ್ರು ಮಾರೆ ನಾ ಮಾತಾಡ್ತಿದ್ದೀನಿ. ಎದ್ ನಿಂದ್ರ ಏನಾಯ್ತಣ್ಣ, ಏನಾಗ್ತ ಚುಡಾಡಿ ಎದ್ ನಿಂದ್ರಲ್ಲಿ ವಾಲ್ಮೀಕಿ ಸಮಾಜದ 7% ಕೊಡೋ. ಹೌದು ಅಧ್ಯಕ್ಷರೇ, ನಮಗೂ ಬೇಕು. ನಮ್ಮ SC ಸಮಾಜದ ಎಲ್ಲ ನಮ್ಮ ಸಲುವಾಗಿ ಮೀಸಲಾತಿ ಅವ್ರಿಗೆ ಹೆಚ್ಚು ಮಾಡ್ಬೇಕಾಯ್ತು. ಅವ್ರು ಯಾರು ಮೈ ಮೇಲೆ ಬಿಡ್ಬಾರ್ದತ್ತೆ. ನೋಡ್ರಿ ಅಟ್ಟ ಎಲ್ಲ ಮಂದಿ ಕೊಟ್ಟು ನಾವು ಕೇಳಕತ್ತಿ ತಪ್ಪೇನ್ರಿ? ನಾವು ಹೋರಾಟ ಮಾಡ್ತೀವಿ, ಬಡದಾಡಿವಿ. ಮುಂದೆ 2D ನೋಟಿಫಿಕೇಶನ್ ಜಾರಿ ಮಾಡಿ ಗುರುಗಳು ಕೊಟ್ಟಿವಿ. ಅಟ್ಟ ಚುನಾವಣೆ ನೀತಿ ಸಂಹಿತೆ ಹೊತ್ತು ಒಬ್ಬನ ಯಾರನ್ನೋ ಸುಪ್ರೀಂ ಕೋರ್ಟ್ನಾಗ ಒಂದು ಕೇಸ್ ಹಾಕ್ಸ್ಯಾರ. ಮೊನ್ನೆ ಸಿದ್ದರಾಮಯ್ಯನವರು ಅವರು ಇವ್ರನ್ನ ಮಾತಾಡ್ಸಲಾಗಿತ್ತು. ಅವರು ಮೊದಲನೇ ಸಲ ಏನು ಮಾತಾಡ್ಸಿದ್ರು, ಮುಂದೆ ಅವರು ಬಿಟ್ಟಿದ್ರು. ನಾನು ಬರೋದು ಬಿಟ್ಟಿದ್ದೆ. ಯಾಕಂದ್ರೆ 12 ಎಷ್ಟು ಮಂದಿ ಅದಾರಿ ಅಲ್ಲಿ ಕಾಂಗ್ರೆಸ್ನಾಗ? 12 ಜನ, 2 ಮಹಾನ್ ಮಂತ್ರಿಗಳಾಗ್ಯಾರ. ಎಂದೂ ನಾವು ಹೋರಾಟಕ್ಕೆ ಬರಲಾರ್ದ ಮಂತ್ರಿ ಈಗ ಬರ್ಲಾಕತ್ತಾನ. ಸಣ್ಣಗೆ ಒಂದು ಈಗ ಭಾಷಣ ಮಾಡ್ಲಾಕತ್ತಾನ. ಅವ್ರು ಬಂದ್ರೇನ್ರಿ ಅಪ್ಪ? ಏನಾರ ಯಾವ್ದಕ್ಕಾರ ದೇಣಿಗೆ ಕೊಟ್ಟೇನು? ಇಲ್ಲ. ಅವ್ರ ಮಗಳ ಮದುವೆ ಹೊತ್ತ ಭಾಳ ಖರ್ಚಾಗೈತಿ. ಪಾಪ ಹೋಗಿ ಬಿಡೋಲಿ. ನಾವೊಂದೇನೇನು 3-4 ಕೋಟಿ ರೂಪಾಯಿ ಖರ್ಚು ಮಾಡಿರ್ಬೇಕು. ಬಸ್ಸುಗಳು ಇಲ್ಲಿ ತನ ಅಲ್ಲಿ ಇಲ್ಲ ಮಂದಿ ಕಾಂಟ್ರಾಕ್ಟ್ ಕೊಡಿಸಿ ಮಾಡಿ. ನಾ ಸಿದ್ದರಾಮಯ್ಯನವ್ರು ಕರಿಲಾಗ್ತಾ ಇರಲಿಲ್ಲ. ಇವ್ರ ಉಗ್ರ ಹೋರಾಟ ಆತಾರ. ಅಲ್ಲೇನು ರಣಬೇಟೆಗಾರರು ಏನೇನು ಭಾಷಣ ಮಾಡಿದ್ರಲ್ಲ, ರಾಜಕೀಯ ಹಿಂದೆ ಮುಗಿಲಿ, ಮೀಸಲಾತಿ ಪಡೆದೇ ತಿರುತ್ತೇವೆ ಏನ್ರ ಮತ್ತದು ಭಾರಿ ಡೈಲಾಗ್ಗಳು ಹೊಡ್ತಿದ್ರು. ನಾ ಆಡಳಿತ ಪಕ್ಷನಾಗಿದ್ದಾಗ ಅವ್ರು ಡೈಲಾಗ್ ನೋಡ್ಬೇಕಾಗಿತ್ತು ವಿರೋಧ ಪಕ್ಷದಾಗ. ಈಗ ಅವ್ರು ಎಲ್ಲದಾರೋ ಗೊತ್ತಿಲ್ಲ. ನೋಡ್ದೆ ಕಡೆ ಗುರುಗಳು ಬಂದ್ರು ನಮ್ಮ ಬಲ್ಲಿ. ಇವ್ರಂತರು ಎಲ್ಲ ಕೈ ಕೊಡ್ಲಾಕತ್ತಾರ. ಹೆಂಗ್ ಮಾಡೋದು? ನಾವು ಈಗೆಲ್ಲ ನೋಡಿದ್ರಲ್ಲ ಯಾವ MLAಗಳು ಎಷ್ಟು ನೀರು ಅದಾವ ಅನ್ನೋದು ಗುರ್ತಾಯ್ತಲ್ಲ ನಮ್ಮ ಮಂದಿದು. ಆಯ್ತು, ನಾನು ಹುಟ್ಟೊಬ್ಬ ಆಯ್ತು ಬರ್ತೀನಿ ಅಂತೇಳಿ ಬೆಳಗಾವಿ ಅಧಿವೇಶನ ನಾವು ಹುಟ್ಟಿವತ್ತು ಅಂದ ಕೂಡಲೇ ಸಿದ್ದರಾಮಯ್ಯನ ಮಧ್ಯಾಹ್ನಕ್ಕೆ ಸಭೆ ಕರೆದೇ ಬಿಟ್ರು. ತಡನೇ ಇಲ್ಲ. ಒಟ್ಟೆ ಸಿದ್ದರಾಮಯ್ಯ ಎಲ್ಲಿದ ನನ್ನ ಮುಂದೆ ಆಯ್ತಲ್ಲ ಲಕ್ಷ್ಮೀ ಹೆಬ್ಬಾಳ್ಕರು, ವಿನಯ್ ಕುಲಕರ್ಣಿ ಹೋಗಿ ಕಿವಿಗೆ ಹಾಕಿದ್ರು. ಅಧಿವೇಶನ ನಾನೇ ಎದುರಿಗೆ ಕೊಡ್ರಿ. ಯಾಕಂದ್ರೆ ಸಿದ್ದರಾಮಯ್ಯ ನಮ್ದು ಡೈರೆಕ್ಟ್ ಐತೆ. ನಮ್ಮಿಬ್ಬರೇ ಮಾತನಾಡ್ತಾವ. ಉಳಿಕಿದ ಅಶೋಕ ಯಾರನ್ನೂ ಕೇಳೋಲ್ಲ. ಮಿಸ್ಟರ್ ಯತ್ನಾಳ್, ಸಿದ್ದರಾಮಯ್ಯನವರೇ ನಮ್ದಿಬ್ರು ನಡೆದ ನೋಡಿದ್ರಲ್ಲ ಮೊನ್ನೆ ಇಬ್ರದೇ ಸವಾಲ್. ಮತ್ತೆ ಯಾರ್ದೇನು ಕೆಲಸ ಇಲ್ಲ. ವಿರೋಧ ಪಕ್ಷ ನಾನು, ಮುಖ್ಯಮಂತ್ರಿ ಅಂದ್ರೆ ಅವ್ರು. ಉಳಿಕಿದವ್ರು ನಮ್ಮವರೆಲ್ಲ ಏನು ಅವ್ರು ಕೇಳ್ತಾರೆ ಸಿದ್ದರಾಮಯ್ಯ ಮ್ಯಾಗ ಪ್ರೀತಿ ಐತೋ ಏನೈತೋ? ಹೇಳಿದೀವಿ ಸಿದ್ದರಾಮಯ್ಯನವರು ಅವ್ರು ನಾನು ಹೇಳಿದ 10 kg ಅಕ್ಕಿ ಎಲ್ಲಿ ಕೊಟ್ರಿ? ಜಗಳ ನಮ್ಮಿಬ್ರದ್ದು ಜಂಗಿ ನಿಕಾಲಕ್ಕೋಸ್ಕರ ನಮ್ಮಿಬ್ರದ್ದು. ಯಾಕಂದ್ರೆ ಉಳ್ಕಿದ್ರಿಗೆ ಅಡ್ಜಸ್ಟ್ಮೆಂಟ್ ಅದ. ಅವ್ರ ಮಗ ಇವ ಹೆಲ್ಪ್ ಮಾಡ್ತಾನೆ, ಇವ್ರ ಮಗ ಅವ ಹೆಲ್ಪ್ ಮಾಡ್ತಾನೆ. ಅವನ ಕೆಡಲ್ಲ ಇವಾಗ ಈ ಕ್ಯಾಂಡಿಡೇಟ್ ಕೊಡ್ತಾನೆ, ಅವನ ಆರಿಸ್ತಾರಲ್ಲ. ಇವೆಲ್ಲ ನಾಟಕ ಕಂಪ್ನಿ ಸೋನು ಉಗ್ರವಾಗಿ ಖಂಡಿಸುತ್ತೆ. ಏನು ಚಂದ ಖಂಡಿಸ್ತೀರೋ ರಾತ್ರಿ ಎಲ್ಲ ಫೋನ್ನಾಗ ಮಾತಾಡಿ ನಾಳೆ ಏನು ಮಾಡೋದ್ರಿ?
ಅಟ್ಟಕ್ಕೆ ಬಿಡೋದು. ಆಯ್ತು, ಬರ್ತಾರೆ ಸದನಕ್ಕೆ, ಉಗ್ರವಾಗಿ ಖಂಡಿಸ್ತೀವಿ. ಉಗ್ರ ಆಗಿದೆ ಹೆಂಗೆ ಖಂಡಿಸೋದೇ ಇದು ತಗೊಂಡು ಹೊಡಿತಾರೆ. ನಾ ಹೇಳ್ದೇವೆ ಎಲ್ಲ ನಾಟಕ ಕಂಪ್ನಿ ಬಿಡ್ರಿ, ಉತ್ತರ ಕರ್ನಾಟಕ ಚರ್ಚೆ ಮಾಡ್ರಿ, ಧರಣಿ ಕುಂಡಿರ್ತಾನೆ, ಧರಣಿ ಕುಂಡಿರ್ತೀನಿ, ಕುಂಡ್ರೆ ನಾ ಅಂತರೂ ಮಾತಾಡೋ ನಾನು. ಅಲ್ಲಿಂದ ಎಲ್ಲ ಸುಮ್ಕೂತೀವಿ. ಯತ್ನಾಳು ಉತ್ತರ ಕರ್ನಾಟಕ ಹೇಳ್ತಾರೆ, ಅನಿವಾರ್ಯವಾಗಿ ನಾವು ನಮ್ಮದು ಇವರು ಅದೇ ಬೇಕಾಗಿತ್ತು. ನಾವು ಸಿದ್ದರಾಮಯ್ಯವ್ರು ಕರೆದ್ರು ಸಭೆ, ನಾ ಗೌರವ ಕೊಟ್ಟಿವಿ, ಯಾಕಂದ್ರೆ 6 ತಿಂಗಳಾಯ್ತು ಅವ್ರು ಬಂದು. ನಾ ಅಪ್ಪವ್ರು ಹೇಳಿದೆ, ಇಲ್ಲ 1 ವಾರ ಟೈಮ್ ಬಿಡ್ತಾರೆ ಕುದು ಸುಮ್ಮನೆ. ಏನು ಅವರು ಹಿಂದಕ್ಕೆ ಅವರು ಕಾಂಗ್ರೆಸ್ನವ್ರು ಅವಾಗ ಏನತ್ತಿದ್ರು, ಸಾಧ್ಯ ಇಲ್ಲ ಜಿಗಾಡ್ತಿದ್ರು. ನಾ ಹಿಂಗೆ ಅಂದ್ರೆ ನಾ ಒಂದು ರಾಜಕೀಯವಾಗಿ ಸಿದ್ದರಾಮಯ್ಯನವ್ರು 1 ವಾರ ಆಯ್ತು ಮುಂದೆ ನಾ ಹೊರಗಡೆ ಹೋದ್ಮ್ಯಾಗ ಹೇಳಿದ್ರ ಮುಂದೆ ಅವ್ನು ಯತ್ನಾಳು ಏನೂ ಮಾತಾಡಲಿಲ್ಲ, ಸುಮ್ಮನೆ ಕೂತಿದ್ದಲ್ಲಿ ಹಿಂಗ್ಯಾಕತ್ತ. ಅವು ಯಾವಾಗ ಏನು ಮಾತಾಡ್ತಾನೆ ಗೊತ್ತಾಗಲ್ಲ ಸರ್, ಯಾವಾಗ ಎಲ್ಲಿ ಬಾಂಬ್ ಹಾಕ್ತಾನೋ ಗೊತ್ತಿಲ್ಲ, ಯಾವಾಗ ಏನು ಮಾತಾಡಿದ್ವಿ. ಅಂದ ಆಯ್ತಪ್ಪ ಅಂತ ಹೇಳಿ ಬಂದೀವಿ. ಅಪ್ಪವ್ರಿಗೆ ಹೇಳಿದೆ, ವಿಧಾನಸೌಧ ಮುತ್ತಿಗೆ ಹಾಕೋದು ಬೇಡ, ಅದೇ ಪೊಲೀಸರಿಗೆ ಅವ್ರಿಗೂ ತೊಂದರೆ. ಪಾಪ ನಮ್ಮ ಏನೋ ಒಂದು ಫೇಲ್ಯೂರ್ ಆಯ್ತಂದ್ರೆ ಅವ್ರ ಮ್ಯಾಗ ಅವ್ರ ಕ್ರಮ ನಾವು ಸಲ ದೊಡ್ಡ ಒಂದು ಹತ್ಯಾಕಾಂಡ ಆಗ್ತಿತ್ತು ವಿಧಾನಸೌಧ ಅಂತ. ಸುಮಾರು ಒಂದು 2-3 ಲಕ್ಷ ಜನ ಸೇರಿದ್ರು. ಇಷ್ಟು ಲಕ್ಷ ಜನ ಸೇರಿತ್ತು ಬೆಳಗಾವಿ ಒಳಗ. ನಾವು ಏನಾರೇ ನಡ್ರಿ ವಿಧಾನಸೌಧ ಅಂದಿದ್ರೆ ಪೊಲೀಸರಿಗೂ ಕಂಟ್ರೋಲ್ ಆಗ್ತಿದ್ದಿಲ್ಲ. 10 ಲಕ್ಷ ಮಂದಿನ ಎಲ್ಲಿ ಕಂಟ್ರೋಲ್ ಮಾಡ್ತಾರ? ಭಾಳ 1,000 ಪೊಲೀಸರು 2,000 ಪೊಲೀಸರು ಇರ್ತಾರೆ. ಯಾಕಂದ್ರೆ ಬೆಳಗಾವಿಂದ ಬೆಂಗಳೂರಿನಾಗ ನೋಡಿದಿಲ್ಲ, ಪ್ಯಾಲೇಸ್ ಭವನ್ನಾಗ ಅನ್ಕಂಟ್ರೋಲ್ ಆಯ್ತು. 1 ಮಂದಿಗೆ ನಾನೇ ಹೊಡೆದೆ. ಬೇಗದಲ್ಲಿ ಕೆಲವು ಮಂದಿ ಉಪಾಧ್ಯಾಯಗಳು ಸೇರಿರ್ತಾರೆ, ಕಳಿಸ್ಬೇಕಂತ ಕಳಿಸಿರ್ತಾರ, ರೊಕ್ಕ ಕೊಟ್ಟು ದಾರು ಕುಡಿಸಿ. ಅಂದ್ರೆ ಹೋರಾಟ ಫೇಲ್ ಆಗ್ಬೇಕು. ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ನಾಗ ನಮ್ಮ ಪರ್ಮಿಷನ್ ಕೊಡಬಾರ್ದತ್ತ ಪ್ಲಾನ್ ಮಾಡಿದ್ರು. ಆದ್ರೆ ಬೊಮ್ಮಾಯಿನ ಯಾಕೆ ನೆನೆಸ್ತೀವಿ ಅಂದ್ರೆ ಅವ್ರು ಗೃಹ ಮಂತ್ರಿ ಇದ್ರು, ಅವ್ರು ಹೇಳಿದ್ರು ಇಲ್ಲ ನನಗೆಲ್ಲ ಅವ್ರ ಮಗ ಹೇಳ, ನಾವೇನು ಪರ್ಮಿಷನ್ ಕೊಡಬೇಡ್ರಿ, ಆ ಗಾಡಿ ಪೂರ್ಣಾಕದಾಗೆ ಎಲ್ಲ ಗಾಡಿಗಳು ಬಂದ್ ಮಾಡಿಸ್ರಿ ಎಲ್ಲ ಹೇಳತ್ ಹೇಳಿದ್ರು. ಅವ್ರು ಹೇಳಿಲ್ಲ ಪಾಪ ಬೊಮ್ಮಾಯಿ, ಫ್ರೀ ಬಿಟ್ರು. ನನಗೆ ಹೇಳಿದ್ರು ಬೊಮ್ಮಾಯರು, ಇಲ್ರಿ ಅಪ್ಪ ಮಗ ಒಂದು ಸೌಲಭ್ಯ ಕಿರಿಕಿರಿ ಮಾಡಕತ್ತಾರ ಗೌಡ್ರ, ನೀವು ಹೊಡಿರಿ ಗಾಡಿ ಏನಾಗಿದ್ದು ಆಗ್ತದೆ ನೋಡ್ರಿ. ಪಾಪಕ್ಕೆ ನಮ್ಮ ಮೈಸೂರು ಮಹಾರಾಣಿ ಪುಕ್ಕಟ್ ಕೊಡ್ತೀನಿ ಅಂದಿದ್ರು ಮೊದಲು, ಅವ್ರಿಗೆ ಚುಚ್ಚಿದ್ರು. ಇವತ್ತು ಸಂಜೆ ತನ 25 ಲಕ್ಷ ರೂಪಾಯಿ ಬಾಡಿಗೆ ಕೊಟ್ರೇನೆ ನಾವು ನಿಮ್ಗೆ ಒಳಗೆ ಬಿಡ್ತೀನಿ ಅಂದ್ರು. ಪಾಪ ಮುಂಜಾನೆ ಹೇಳಿದ ಮಹಾರಾಣಿ ಸಂಜೆ ಮುಂದೆ ಯಾವ ಹೇಳಿದ ಪುಣ್ಯಾತ್ಮ 25 ಲಕ್ಷ ರೂಪಾಯಿ RTGS ಮಾಡಿದೆ ನಾ. ಅವಾಗ ನಮ್ಮ ಪರ್ಮಿಷನ್ ಇಷ್ಟೆಲ್ಲ ಕಡ್ಯಾರ್ರಿ, ಭಾಳ ಕಡ್ಯಾರ. ಈ ಅಪ್ಪ ಮಕ್ಕಳು ಏನದಾರಲ್ಲ, ನೀವು ಎಂದೂ ನಂಬ್ಲಕ್ಕೆ ಹೋಗ್ಬೇಡ್ರಿ. ನಮ್ಮ ಹೊರಗೆ ಹಾಕಿದ್ರೆ ಹಾಕಲ್ಯಾಕ ನೋಡೋಣ ಆತವ್ರು ಹೊರಗೆ ಹಾಕಿದ್ರೆ ಏನಾಗ್ತದೆ. ಕರ್ನಾಟಕದಾಗ ಉತ್ತರ ಕನ್ನಡ ಬರ್ಸಕ್ಕೆ ಹೋಗೋದಿಲ್ಲ, ಅವರೆಲ್ಲ ತಿಳ್ಕೊಂಡಿರ್ಬೇಕು. ಹಿಂಗ ನಮ್ಮ ಸಮಾಜವನ್ನ ತುಳಿದು ಯಾಕಂದ್ರೆ ನೋಡ್ಬೇಕು, ನೀ ಉತ್ತರ ಕರ್ನಾಟಕಕ್ಕೆ ಯಾವುದು ಪೋಸ್ಟ್ ಕೊಡೋದಿಲ್ಲ. ಪಾಪ CC ಪಾಡ್ಯಾಗ ಪಬ್ಲಿಕ್ ಅಕೌಂಟ್ಸ್ ಏನೋ ಕೊಟ್ಟಾರ್ತಾರೆ. ಅದು ನನಗೆ ಕೊಟ್ಟಿದ್ರೆ ಅದ್ರಾಗ ಈ ಕರೋನಾದಾಗ ತಿಂದಿದ್ದೆಲ್ಲ ತೆಗಿತಿದ್ದೆ ಹೊರಗೆ. 40 ರೂಪಾಯಿ ಮಾಸ್ಕ್ 450 ರೂಪಾಯಿ ಖರ್ಚಾಗಿ ತಿಂದಾರಲ್ಲ ನಾಲಾಯಕರು. ಬಡವ್ರು ಹೆಣ್ಣದ ಮ್ಯಾಗ ರೊಕ್ಕ ಮಾಡ್ಯಾರಲ್ಲ, ಇವ್ರು ಬಣ್ಣ ತೆಗಿತಿದ್ದ ತಳಿ ನನಗೆ ಅದನ್ನು ಅಂದ್ರೆ ಎಟ್ಟೈತಿ ನನ್ನ ಹಂಚಿಕೆ ಎಟ್ಟೈತಿ ನೋಡ್ರಿ. ಇವತ್ತು ಹೇಳೇನೋ ಪುಣ್ಯಾತ್ಮ ಯತ್ನಾಳ್ ಸರ್ವ ಸ್ವತಂತ್ರರು, ಅವ್ರ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ. ದಿಲ್ಲಿಗೂ ನಾ ಕಂಪ್ಲೇಂಟ್ ಕೊಡೋದಿಲ್ಲ. ಈ ಕಂಪ್ಲೇಂಟ್ ಕೊಟ್ಟಂದ್ರೆ ನಿನ್ನ ಕಂಪ್ಲೇಂಟ್ 3 ಅದಾವ ನನ್ನ ಬಳಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಸಮಾಜನ ಹೆಂಗೆ ತುಳಿಬೇಕು, ತುಳಿದು ಗುರುಗಳೇ ಇವತ್ತು ಗಟ್ಟಿಯಾಗಿ ಪಾಪ ಇಷ್ಟರಿಗೆ ಪೂಜೆ ರೋಡ್ ಮ್ಯಾಗ ಅದ್ರ ಬಗ್ಗೆ ಟೀಕೆ ಮಾಡ್ತಾರೆ. ಹೋರಾಟಗಳು ಯಾವ್ಯಾವ ತರನಾಗಿ ಹೋರಾಟ ಇದ್ದೇ ಇರ್ತಾವ. ಒಬ್ರು ಒಂಟ ಕಾಲ ಮ್ಯಾಗ ನಿಂತು ಹೋರಾಟ ಮಾಡ್ತಾರೆ, ಒಬ್ರು ತಲೆ ಮ್ಯಾಗ ಕಾಲು ಇಟ್ಕೊಂಡು ನಿಂತು ಹೋರಾಟ ಮಾಡ್ತಾರೆ. ನಮ್ಮನಿ ಈ ದೇಶನಾಗ ಉಪ್ಪಿನ ಸತ್ಯಾಗ್ರಹ ಆಯ್ತು. ಹೋರಾಟಗಳು ಹಿಂಗೆ ಶಾಂತಿ ಇರ್ತ. ನಾವೇನು ಯಾರ್ದರೆ ಮನೆಗೆ ಬೆಂಕಿ ಹಚ್ಚೋದು, ಬಸ್ ಒಳಗೆ ಕಲ್ಲು ಒಗಿದು, ರಾಷ್ಟ್ರೀಯ ಹೆದ್ದಾರಿ ಮೇಲೆ ದಾಂಧಲಿ ಮಾಡೋದು, ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡೋದು ಅಂಥವಲ್ಲ. ಒಂದು ಅರ್ಧ ತಾಸು 1 ತಾಸೇನೋ ಪ್ರತಿಭಟನೆ. ನಮ್ಮ ಸಂಖ್ಯೆ ಸಾಂಕೇತಿಕವಾಗಿ ಹೋರಾಟ ಇವತ್ತು ಮಾಡ್ಕೋತ ಇಲ್ಲಿವರೆಗೆ ತೊಗೊಂಡ್ಬಂದಾರೆ.
ಇವತ್ತು ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಕಳೆದ 5 ವರ್ಷದ ML ಇದ್ದಾಗ ಆಡಳಿತದಾಗಿದ್ರೂ ವಿರೋಧ ಪಕ್ಷದಾಗೆ ಕೆಲಸ ಮಾಡಿದೆ. ಈಗ ಮೊನ್ನೆ ನಾನು ಸೋಲಿಸ್ಬೇಕಂತ ಯಾರ್ಯಾರು ರೊಕ್ಕ ಕಳಿಸಿದ್ರು ಎಲ್ಲ BJP ಪದಾಧಿಕಾರಿಗಳು. ಒಬ್ಬ 3 ಕೋಟಿ ಕಳ್ಸೋನವ ಪದಾಧಿಕಾರಿ, ಇನ್ನೊಬ್ಬ 4 ಕೋಟಿ ಕಳ್ಸೋನವ ಪದಾಧಿಕಾರಿ. ಇವ್ರಿಟ್ಟು ಕಳ್ಸಿದ್ರು ನಾ ಆರಿಸ್ಬೇಡ. ಎಲ್ಲರೂ ನಮ್ಮ ಮಂದಿ ಬಿಜಾಪುರ ಮಂದಿ ರೊಕ್ಕ ತಗೊಂಡ್ರು. ಪಾಪ ತಂದು ಕೊಡ್ತಾನಂದ್ರೆ ಯಾಕೆ ಮಾಡ್ಬೋದು ತಗೊಂಡ್ರು. ಡಾಬಾದಾಗ ಹೋಗೋರು ಡಾಬಾಕ್ಕೆ ಹೋದ್ರು, ಸೀರೆ ತಗೋರು ಸೀರೆ ತಗೊಂಡ್ರು, ಚಲೋ ಪ್ಯಾಂಟ್ ಶರ್ಟ್ ತಗೊಂಡ್ರು ಪ್ಯಾಂಟ್ ಶರ್ಟ್ ತಗೊಂಡ್ರು. ಕೋಟ್ ಬಂದು ನನಗೆ ಹಾಕೋದಕ್ಕೆ ಮತ್ತೆ ಆರಿಸಿ ಬಂದೆ. ನೀವು ನೋಡಿ ಹಂಗೆ ಆರಿಸಿ ಬಂದ ಹಿಂಗೆ ಆರಿಸ್ಕೊಂಡು ಬರ್ತೀನಿ ಮಕ್ಕಳು ನೀವು ನೋಡ್ಕೊತಿರ್ತೇನೆ ಅಂತ ಹೇಳಿ ಏನು ಮ್ಯಾಗ ಮತ್ತೆ ಚಾಲೋ ನೋಡ ನಾವು ನಿಮ್ಮೂರಿನಿಂದ ಈ ಮತ್ತೆ ಬೆಂಗಳೂರಿನಾಗ ಅಧಿವೇಶನ ಕರೆಯಬೇಕಲ್ಲ. ನೋಡು ನಾವಾಗ ಯಾರ್ಯಾರು ಇಲ್ಲಿ ಕ್ರಾಂತಿ ಮಾಡ್ತೀನಿ ಅಂತ ಭಾಷಣ ಮಾಡ್ಯಾರಲ್ಲ ವೇದಿಕೆನಾಗ, ನನ್ನ ಜೋಡ ಯಾರು ಹೋರಾಟ ಮಾಡ್ತಾರೆ ನೋಡ್ತೀನಿ ನಾನು. ಅಲ್ಲಿ ನೀವೆಲ್ಲ ಲೆಕ್ಕ ಇಡ್ರೋರು ಯಾರ್ಯಾರು ಬರಲಿಲ್ಲ ಯಾರು ಬರ್ತಾರ. ಈಗ ಸರ್ಕಾರ ಬಂದ ಮೇಲೆ ಬೇರೆ ಮಾತಾಡೋದ ಅದು 2Dಗೆ ಸುಪ್ರೀಂ ಕೋರ್ಟ್ ಹೌದಪ್ಪ ಬಿಡಪ್ಪ 2D ನೀವೇನು ಹೇಳಿದ್ರಿ 2A ಕೊಡ್ತೀರಿ ಅಂತ ಹೇಳಿರಲ್ಲ. ಇವತ್ತು ಹಾಲು ಮತ್ತು ಸಮಾಜ STಗೆ ಶಿಫಾರಸು ಮಾಡಿರಲ್ಲ, ಅಲ್ಲಿ ಶಿಫಾರಸು ಮಾಡಿ ಅದನ್ನ ತಗೋರಿ, ಇಲ್ಲಿ ನಮಗೆ ಕೊಡ್ರಿ. ಇಟ್ಟೇ ಐತಿ OBC ಅದು ಬಿಡ್ರಿ. ನಾವು ಮ್ಯಾಕ್ OBC ತೆಗಿಲಾಕ ಹೋಗ್ಬೇಡ್ರಿ. ಸೆಂಟ್ರಲ್ OBC ಅದನ್ನ ನಾವು ಮಾಡ್ತೀವಪ್ಪ. ಮೊದಲು ಇಲ್ಲಿ ಕುಲ್ಲ ಮಾಡಿ ನೀವು ಇಲ್ಲಿ ಇಟ್ಟು ಅದನ್ನು ಬಿಟ್ಟು ಈಗ ನೋಡಿ ಇವತ್ತು ಇದರ ದಾವಣಗೆರೆಯಾಗ ಕೇಂದ್ರಕ್ಕೆ OBC ಶಿಫಾರಸು ಮಾಡೋದು ನಿಮ್ದೇನು ಬೇಕಾಗಿಲ್ಲ. ನೀವು ಮೊದಲು ರಾಜ್ಯದಾಗ BSI ಕಂಪ್ನಿ ಏನು ಇದಿರಲ್ಲ, ಭೀಮಣ್ಣ ಖಂಡ್ರೆ, ಶಾಮೂರು ಶಿವಶಂಕರಪ್ಪ, ಯಡಿಯೂರಪ್ಪ 3 ಮಂದಿ ಕೂಡಿ 2A ಕೊಡ್ರಿ. ಅಲ್ಲಿ OBCದು ನಮ್ಮಲ್ಲಿ ಇವ್ರು ಯಾರೂ ಬೇಕಾಗಿಲ್ಲ, ನಾವು ಹೋಗಿ ತರ್ತೀವಿ. ನಮ್ಮ ತಾಕತ್ತು ಐತಿ ದಮ್ ಐತಿ ನಾವು ತರ್ತೀವಿ. ಅದನ್ನು ಬಿಟ್ಟು ಯಾವ್ದಾರ ಟ್ಯಾಗ್ ಹಾಕಿ ಹೌದು ನಾವು ಕೊಟ್ಟಿವಪ್ಪ ಸುಪ್ರೀಂ ಕೋರ್ಟ್ನಾಗ ಐತಿ. ನೀವೇನು ಹೇಳಿರಿ 2A ಕೊಡ್ತೀನಿ ಅಂದ್ರೆ 2A ಕೊಡ್ರಿ. ನಮ್ಗೆ 2Aದಾಗ ಅದಕ್ಕೆ ಸ್ಟೇ ಇಲ್ಲ ಏನೂ ಇಲ್ಲ, ಕೊಡ್ರಿ. ಅವ್ರ ಹಾಲು ಮೊತ್ತದಾಗ ST ಕೊಡ್ರಿ. ನೀವು ಹೇಳಿದ್ದು ನಾವು ಹೇಳಿದ್ದಲ್ಲ. ನಾವು 2D ಮಾಡಿದ್ದು ಯಾಕಂದ್ರೆ STಗಳಿಗೆ ಅನ್ಯಾಯ ಆಗ್ಬಾರ್ದು, ಹಾಲು ಮೊತ್ತಕ್ಕೂ ಅನ್ಯಾಯ ಆಗಬಾರ್ದು, 2Aದಾಗಿದ್ದವ್ರಿಗೆ ಅನ್ಯಾಯ ಆಗಬಾರ್ದು. ಅದ್ರಾಗ 7% ಕೊಡ್ಸಿ ನಾವು. ಅದು ಬಂಧುಗಳೇ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಮುಂದಿನ ದಿವಸ ನೋಡಿ ನಾವು ಹೋರಾಟ ಮನೆ ಎಲ್ಲಾರ್ಗೂ ನಾನು ಪೊಲೀಸರ ಏನದು ದಂಪತಿಗಳ ಜೋಡಣೆ 1 ವರ್ಷ ಎಲ್ಲಿ ಬಂದ್ರಂದ್ರೆ ಅವ್ರು ಪೊಲೀಸ್ ಅಧಿಕಾರಿಗಳು 2 ವರ್ಷ ಮಿನಿಮಮ್ 2 ವರ್ಷ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ. ಅದು ಬೆಂಗಳೂರಿನ ನೌಕರಿ ಮಾಡ್ತಾರ, ಅವರು ಬೀದರ್ನಾಗಿರ್ತಾರ, ಜೋಡಣೆ ಮಾಡೋದು. ಇವೇನು ಮೈಸೂರಿನಿಂದ ಈ ಕಡೆ ವರ್ಗಾವಣೆ ಅದು ಪ್ಲಾನ್ ಐತಿ, ಎಲ್ಲಾನು ತೆಗಿತೀನಿ ಅಂತ ಹೇಳೋದು. ಮೊನ್ನೆ ಸರ್ಕಾರ ಹೇಳ್ತು KSRTCದಿಂದ ದಾಂಧಲಿ ಆದಾಗ ನಾನೇ ಅದನ್ನು ಪ್ರಸ್ತಾಪ ಮಾಡಿದ್ದೆ. ಈ PSI ಎಕ್ಸಾಮಿನೇಷನ್ ಡಿಸೆಂಬರ್ 23ಕ್ಕಿತ್ತು, ಈಗ ಇಷ್ಟೊತ್ತಿಗೆ ಆಗ್ತಿತ್ತು. ಅದು ಎಲ್ಲ ಆ ಹುಡುಗರು ಏನದಾವ ಸುಮಾರು 56,000 PSI ಎಕ್ಸಾಮ್ ಕೊಟ್ಟಿರ್ಬೇಕು. ಈಗ ಅದೇನು ಆಯ್ತಲ್ಲ ಹಗರಣ, PSI ಹಗರಣ. ಆ ಹಗರಣದಲ್ಲಿದ್ದವ್ರಿಗೆ ನಿನ್ನೆ ಗೊತ್ತಾಯ್ತು 23 ಅಂದ್ರು ಅಂದ್ರೆ ನಿನ್ನೆ ಮುಗೀತಿತ್ತು. ಪಾಪರು ಎಲ್ಲ ನನಗೆ ವಾಟ್ಸಪ್ ಮಾಡೋದು, ಏನಾರು ಮಾಡಿ ನಮ್ಗೆ ಓದ್ಲಾಕ 1 ತಿಂಗಳು ಕೊಡ್ಸರೈತೆ. ನಾ ಅದನ್ನು ಪ್ರಸ್ತಾಪ ಮಾಡಿದೆ ವಿಧಾನಸಭೆಯಲ್ಲಿ. ಇವರು ಇದ್ರು, ಸಿದ್ದರಾಮಯ್ಯನವರು ಇದ್ರು, ನಮ್ಮ ಪರಮೇಶ್ವರ್ ಅವರು ಇದ್ರು. ಪರಮೇಶ್ವರ್ ಸ್ವಲ್ಪ ಎಲ್ಲ ಆಗೋದಿಲ್ಲ, ಇನ್ನೂ ಮುಂದೆ PSI ಸೆಲೆಕ್ಷನ್ ನಾವು ಇನ್ನೂ 2 ಇವು ಅದಾವ ಮತ್ತೆ ಅವು ಲೇಟ್ ಆಗ್ತಾವ ಅಂದ್ರೆ ಇಲ್ಲಿ ಇದೊಂದು ತಿಂಗಳಲ್ಲಿ ಕೊಡ್ರಿ ಅವ್ರಿಗೆ ಹೇಳಿದೆ. ಸಿದ್ದರಾಮಯ್ಯರು ರಿಕ್ವೆಸ್ಟ್ ಮಾಡಿಕೊಟ್ಟೆ. ನಾ ರಿಕ್ವೆಸ್ಟ್ ಮಾಡ್ಕೊಳಕತ್ತ ಮತ್ತೆ ಪರಮೇಶ್ವರನ ಅಲ್ಲೇ ಕರೆದು ಒಳಗೆ ಪರಮೇಶ್ವರ್ ಬರ್ರಿ ಇವತ್ತು ನಾನೇನೋ ಭಾಳ ಹೇಳ್ತಾ ಇದ್ದೀನಪ್ಪ, ನೋಡು 1 ತಿಂಗಳು ಏನಾದ್ರು ಅವಕಾಶ ಮಾಡಿಕೊಡೋಣ. ಜನವರಿ 23 ತನಕ ಈಗ ಅವ್ರಿಗೆ ಪರ್ಮಿಷನ್ ಕೊಡಿಸಿದೆ. ನಾವು ವಿರೋಧ ಪಕ್ಷದ ಹಿಂಗ ಪ್ರತಿಯೊಂದು ಸಮಾಜ ಪ್ರತಿಯೊಂದು ಇಲ್ಲಿ 26,000 ಪೋಸ್ಟ್ ತುಂಬಬೇಕಾಗಿತ್ತು ಕಲ್ಯಾಣ ಕರ್ನಾಟಕದಾಗ. ಮೊನ್ನೆ ನಾವು ಉತ್ತರ ಕರ್ನಾಟಕ ಮಾತಾಡಿ 26,000 ಪೋಸ್ಟ್ಗಳು ಖಾಲಿ ಅದಾವ್ರಿ ನಮ್ಮ ಕಲ್ಯಾಣ ಕರ್ನಾಟಕದಾಗ. 26,000 ತುಂಬಿದ್ರಂದ್ರೆ 26,000 ಕುಟುಂಬಕ್ಕೆ ಒಂದು ಅನ್ನ ಹಾಕಿದಂಗ. ಇವತ್ತು ಅದೇ ಕಲಬುರ್ಗಿಯಾಗ ಖರ್ಗೆ ಅವ್ರಿಗೆ ಬೇಕೋ ತಗಾಡ್ಬೇಡ್ರಿ, ಮೊದಲ 26,000 ತುಂಬ್ರಿ. ಸುಮ್ಮನೆ ಮೋದಿಗೆ ಬೈದ್ರೆ ಏನೈತಿ?
ನಾ ಬಂದೀಗ ಆಕಾಶ ಮುಗಿದ್ರೆ ನನ್ನ ಮೈ ಮೇಲೆ ಗೊತ್ತೈತಿ ಮೋದಿಗೆ ಏನಾಗೋದೈತಿ ಅಲ್ಲಿ ಇಲ್ಲದೆಲ್ಲ ಬಿಡುದು ಮೋದಿಯವ್ರಿಗೆ ಹೋಯ್ತು ಕೆಲಸ ಇಲ್ಲ ಬಗ್ಗಿಸಲ್ಲ 26,000 ಪೋಸ್ಟ್ ತುಂಬ್ರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಾಡ್ತೀನಿ ಅಂತ ಮಾಡಿ ಆರ್ಟಿಕಲ್ 371 ಈ ರೀತಿ ಈಗಾಗಲೇ ಗುರುಗಳು ಬಹಳ ಮನಸ್ಸಿನಿಂದ ಇವತ್ತು ಬಿಚ್ಚ ಮನಸ್ಸಿನಿಂದ ಅವ್ರ ಏನು ಭಾವನೆ ಅನ್ನೋಂಥದ್ದು ಹೇಳ್ಯಾರ. ಅವ್ರೇನೂ ಆಸೆ ಮಾಡಿಲ್ಲ. ಅವ್ರು ಆಸೆ ಮಾಡಿದ್ರೆ ಅವ್ರಿಗೂ 10-15 ಕೋಟಿ ರೂಪಾಯಿ ಕೊಡ್ತಿದ್ರು. ಅವ್ರ ಬಾಯಿ ಬಂದ್ ಮಾಡಲ್ಲ. ಅದನ್ನು ಇನ್ನೂ ಮಾಡಲಾರ್ದೇ ಒಂದು ದಿವಸನೇ ಅವರು ಈ ರಾಜ್ಯ ಬಿಟ್ಟು ಅವ್ರಿಗೆ ಎಲ್ಲೂ ಹೋಗಲಾರ್ದರೆ ನಿಮ್ಮ ಸಲುವಾಗಿ ಹಗಲು ರಾತ್ರಿ ಅವ್ರು ಕೆಲಸ ಮಾಡಕತ್ತಾರ. ಕಾಲ ಹಿಂಗೆ ಬರ್ತದ. ನಾನು ಇಷ್ಟೇ ವಿನಂತಿ ಮಾಡ್ಕೊತೀನಿ, ನಾಳೆ ಏಪ್ರಿಲ್ ಮೇದಾಗ ಲೋಕಸಭಾ ಎಲೆಕ್ಷನ್ ಬರ್ತದೆ. ಯಾವ ರಾಜಕೀಯ ಪಕ್ಷ ಇದ್ರು ಎಲೆಕ್ಷನ್ ಬಂದಾಗನೇ ಕಣ ತೇರಿರಿ. ಇವ್ರು ಏನಾರು ಮಾಡಲಿಲ್ಲ ತಿಳ್ಕೊರಿ. ಈ ಒಂದು ವಾರ ತಿಳಿದ್ರು, ಒಂದು ವಾರನಾಗ ಏನೂ ಕರೀಲಿಲ್ಲ, ಬಿಡಲಿಲ್ಲ. ಗುರುಗಳಿಗೆ ಕೇಳಿದ್ರೆ ನನಗೆ ಅಲ್ಲೇ ಮ್ಯಾಗ ಅವ್ರು ಗಾಡಿ ಮೇಲೆ ಕೊಟ್ಟಿದ್ರು, ನಾ ತಲೆ ನಿಂತಿದ್ದೆ ಬೆಳಗಾವದಾಗ. ಪಾಟೀಲ್ರಿ 20 ಜನವರಿ ತನಕ ಟೈಮ್ ಕೊಟ್ಬಿಡ್ರಿ. ಒಮ್ಮೆ ಒಂದು ವಾರನಾಗಂದ್ರೆ ಯಾರು ನಾನೇ ಮುಖ್ಯಮಂತ್ರಿ ಇದ್ರು ಆಗೋಲ್ಲ ಹೋಗೋಲ್ಲ. ಪಾಪ ಅವ್ರೇನೋ ಒಂದು ಪ್ರೆಷರ್ ಹೇಳಿದಾರೆ, CM ಕೊಟ್ಬಿಡ್ರಿ. ಈಗ ಅವ್ರು ಜನವರಿ 20 ಗಡುವು ಕೊಟ್ಟಾರೆ. ಜನವರಿ 20ಕ್ಕೆ ಆ ಗಡುವಿನ ಏನು ಬರ್ತೈತೆ ರಿಸಲ್ಟ್ ನೋಡೋಣ. ನೋಡಿ ಏನೂ ಆಗಲಿಲ್ಲ ಅಂದ್ರೆ ಫೆಬ್ರವರಿ ಒಳಗೆ ಮತ್ತೆ 10 ಲಕ್ಷ ಜನ ನಾವು ಬೆಂಗಳೂರಿನಾಗ ಈ ಸಲ ಯಾವ ಲೀಡರ್ಗಳ ಮ್ಯಾಗ ಡಿಪೆಂಡ್ ಆಗಬಾರ್ದು. ನಮ್ಮ MLA ಗಾಡಿ ಮಾಡಿಲ್ಲ, ಗೋಡ ಮಾಡಿಲ್ಲ. ನೀವೇ ನೀವು ಊರಾಗ ಪಟ್ಟಿ ಹಾಕ್ರಿ, ಮನುಷ್ಯಾಗ 500 ರೂಪಾಯಿ ಹಾಕ್ರಿ, 1000 ರೂಪಾಯಿ ಹಾಕ್ರಿ, ನಿಮ್ಮದೇ ಬುತ್ತಿ ತಗೋರಿ. ನಮ್ಮ ಶಕ್ತಿ ಪ್ರದರ್ಶನ ಹೆಂಗೆ ಮಹಾರಾಷ್ಟ್ರದಾಗ ಮಾಡಿದ್ರಲ್ಲ ಮರಾಠ ಸಮಾಜದಾಗ, ಅವ್ರು ಹೆಂಗೆ ಮಾಡಿದ್ರ ಅಂದ್ರೆ ಸ್ಟೇಜ್ ಮ್ಯಾಗ ಯಾರೂ ಇಲ್ಲ. MLA ಬರಲಿ, MP ಬರಲಿ, ಮುಖ್ಯಮಂತ್ರಿ ಹಿಂಗೆ ತಲೆಗೆ ಕೊಂಡಿರ್ಬೇಕು. ಮ್ಯಾಚ್ ಸಮಾಜದ ಮುಖಂಡ್ರೆ ಅಷ್ಟೇ. ಮುಂದೆ ಅದಕ್ಕೆ ಕೇಳಿಲ್ಲ. MLAಗಳ ಮನ್ಯಾಗ ಹೊಕ್ಕ ಬಿಡ್ಲಾಕತ್ತ. ಈ ಮೊನ್ನೆ ಡಿಕ್ಲೇರ್ ಮಾಡ್ಯಾರ, ಏನೋ ಮತ್ತೆ ಜಗಳ ನಡೆದ ಮರಾಠ ಸಮಾಜ. ಅದೇ ಥೇರಿ ಇಟ್ಕೊಂಡು ನಾವು ಯಾರಿಗೂ ರೊಕ್ಕ ಬಿಡಬೇಡ್ರಿ, ಆ MLAಗಳ ಮೇಲೆ ಹೋಗ್ಬೇಡ್ರಿ. ಅವ್ರು ಏನು ಮಾಡ್ತಾರೆ MLAಗಳು, ನಮ್ಮನೆ 100 ಗಾಡಿ ಮಾಡಿರಿ, 50 ಗಾಡಿ ಮಾಡಿ ಅಂತೇಳಿ ಈಗ ಮಾಡೋದಿಲ್ಲ. ಈಗ ಅವರು ಯಾಕಂದ್ರೆ ಇನ್ನೂ 4 ವರ್ಷ ಇಲೆಕ್ಷನ್ ಇಲ್ಲ. ನೀವೇನಾರ 3-4 ತಿಂಗಳು ಇಲೆಕ್ಷನ್ ಇತ್ತಂದ್ರೆ 100 ಯಾಕೆ ವರ್ಷ ಗಾಡಿ ಕೊಡ್ತಿದ್ರ. ಈಗ ಹೋದ್ರ ಅಂದ್ರೆ ಇಲ್ರಿ, ಮೊನ್ನೆ ಇಲೆಕ್ಷನ್ ಭಾಳ ಖರ್ಚಾಗೈತ್ರಿ, ನೋಡ್ತೀನಿ ರೀ, ಒಂದು 5-10 ಗಾಡಿ ಮಾಡ್ತೀನಿ ರೀ, ಒಂದು 25,000 ತೊಗೊಂಡು ಹೋಗ್ರಿ ಅಂತೇಳಿ ನಿಮ್ಮನ್ನ 25,000ನಾಗೆ ಖರೀದಿ ಮಾಡ್ತಾರ. ಯಾವ MLAಗಳ ಜೊತೆ ಹೋಗ್ಬೇಡ್ರಿ. ನೀವೇ ಪಟ್ಟಿ ಹಾಕೊಂಡು ಈ ಸಲ ಹಿಂಗೆ ಮಾಡೋಣ ಹೋರಾಟ. ಈಗೇನ ಕೂತಾರಲ್ಲ ಮನ್ಯಾಗ ನಮ್ಮ MLAಗಳು ಆದವರು, MP ಗಳು, ಇವರೆಲ್ಲ ತಾವೇ ಬರಂಗೆ ಮಾಡೋ ಮತ್ತ ಎಲ್ಲಿ ನಾವು ಎಲ್ಲಿ ಪ್ಯಾಲೇಸ್ಗಳನ್ನಾಗ ಎಲ್ಲೇ ಇರ್ತದೆ ಅಲ್ಲಿ ತಾನೇ ಬರ್ತಾರೆ ನೋಡಕತ್ರಿ. ಹಿಂಗೆ ಹೋರಾಟ ಮಾಡಿ ಅಲ್ಲಿ ನಿರ್ಣಯ ಮಾಡಿಬಿಡೋದು. ಈ ಸಲ ಯಾರಿಗೆ ಬುದ್ಧಿ ಕಲಿಸೋದ, ಯಾರ ಅಪ್ಪ ಮಕ್ಳಿಗೆ ಬುದ್ಧಿ ಕಲಿಸ್ಬೇಕೋ, ಜೋಡೆತ್ತುಗಳಿಗೆ ಬುದ್ಧಿ ಕಲಿಸ್ಬೇಕೋ ಅಲ್ಲಿ ನಿರ್ಣಯ ಮಾಡೋಣ. ಎಲ್ಲಿ ಬೆಂಗಳೂರಿನ ಈ ಸಲ ಮಾತ್ರ ಇದು ಹೋರಾಟ ಹಿಂಗಾಗಬೇಕು. ಇದು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಿ ನಮ್ಮ ಗುರುಗಳಂದ್ರೆ ಅದಕ್ಕೂ ಬಲಿ ಆಗೋದಿಲ್ಲ. ಇದಂತೂ ಗ್ಯಾರಂಟಿ. ಯಾಕಂದ್ರೆ ಅವರು ತುಮಕೂರು ಬಲ್ಲಿ ಬಿದ್ದಾಗನೇ 8 ಲಕ್ಷ ರೂಪಾಯಿದೊಂದು ಏನೋ ಲೆಟರ್ ತಂದು ಕೊಟ್ರಲ್ರಿ, 50 ಲಕ್ಷ ರೂಪಾಯಿದೊಂದು ಲೆಟರ್ ತಂದು ಕೊಟ್ರು ಅವ್ರಿಗೆ. ನೀವು ನೋಡಿದ್ರೆ ನನಗೆ ತೋರಿಸಿದ್ರು ಮುತ್ತಿ ಮ್ಯಾಗ ಹೋಗಿರ ಮಂತ್ರಿ ಬಂದಿದ್ದರು. 50 ಲಕ್ಷ ನಾ ಕೊಡ್ತೀನಿ ರೀ, ನಾವು ಮೇಡ ಅದ್ರಾಗ ಐತೆ 50 ಲಕ್ಷ ರೂಪಾಯಿ ಇಡೀ ಸಮಾಜ ಮಾಡ್ಕೊಳಕ್ಕಾಗ್ತತ್ತ. ಏನು 50 ಲಕ್ಷ ರೂಪಾಯಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಲ್ಲ ಖರ್ಚು ಮಾಡ್ತಾರಲ್ಲ, ಹೌದ್ರಿ. ಅವನು 20 ಒಂದು ತಿಂಗಳು ಅವ್ರನ್ನ ಕರ್ಕೊಂಡು ಗೋವಾ ಕರ್ಕೊಂಡು ಹೋಗ್ತಾರೆ, ಮೊಬೈಲ್ ಕರ್ಕೊಂಡು ಹೋಗ್ತಾರೆ, ಅದ್ರಾಗ ಒಂದು ಕಡೆಕಾಗಿ ಹೋಗಿರ್ತದೆ, ಮತ್ತಂದ್ರೆ ಹಿಡ್ಕೊಂಡು ಬರ್ತಾರೆ. ಪೊಲೀಸರ ಕಡೆ ಅವ್ರ ಲೊಕೇಶನ್ ತೆಗೆಸಿರ್ತಾರೆ. ಆಡಳಿತ ಪಕ್ಷದವ್ರು ಇದ್ರು MLAಗಳು, ನೋಡ್ರಿ PS ಸರ್ ಅವ ಚಿಕ್ಕಮಗಳೂರು ರಾತ್ರಿ ಇದ್ದ, ರಾತ್ರಿ ಅದು ಸಿಮ್ ತೆಗೆದು ಅಲ್ಲಿ ಪೊಲೀಸರು ಹಿಡ್ಕೊಂಡು ಬರ್ತಾರೆ. ಹೋಗೋ ಮಮ್ಮಿ ಹಿಂಗೆಲ್ಲ ನಡೆದಿರ್ತಾವು. ಅದಕ್ಕೆ ಯಾವುದಕ್ಕೂ 50 ಲಕ್ಷ 20 ಲಕ್ಷಕ್ಕೂ ವ್ಯಾಪಾರ ಆಗುವಂಥ ಸಮಾಜ ಅಲ್ಲ ನಮಗೆ. 10 ಕೋಟಿಗೆ ಅವ್ರು ವ್ಯಾಪಾರ ಆಗಿಲ್ಲ. ನೋಡ್ರಿ, ಒಂದು ಮೀಸಲಾತಿ ಸಿಕ್ತಂದ್ರೆ
1,000 ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಕ್ಕು 1,000 ಮಕ್ಕಳಿಗೆ ನೌಕರಿ ಆಗ್ತಂದ್ರೆ ಅಷ್ಟು ಕುಟುಂಬ ಉದ್ಧಾರ ಆಗ್ತದ. ಒಂದು PSI ಎಷ್ಟು ತೊಗೊಂಡಾರ ಗೊತ್ತೈತೆ ನಮ್ಮ ಮನೆ ಇದ್ರಾಗ ಎಲ್ಲ ಪಾರ್ಟಿಯವ್ರು ಅದಾರ, ನನಗೂ ನೋಟಿಸ್ ಕೊಟ್ಟಾರ, ನೀವು ಬಂದು ಸಾಕ್ಷಿ ಹೇಳ್ರತ್ತೆ. 60-70 ಲಕ್ಷ ರೂಪಾಯಿ ತೊಗೊಂಡಾರ. ಯಾರು ಎಲ್ಲ ಪಾರ್ಟಿಯವ್ರು ಅದಾರ, ಯಾರು ಸತ್ಯಹರಿಚಂದ್ರ ನನ್ನ ಮಕ್ಕಳಿಲ್ಲ ಎಲ್ಲ ತೊಗೊಂಡು ಈಗ ಸುಮ್ಮನೆ ಎನ್ಕ್ವೈರಿ ಮಾಡಿ ಅದೇನು ಪಾಪ ಯಾವನೋ ಒಬ್ಬ ADGPನೇ ಅವನೋ ಒಳಗೆ ಹಾಕಿದ್ರು, ಒಂದು 6 ತಿಂಗಳು ಇಟ್ಕೊಂಡ್ರು, ಜಾಮೀನು ಕೊಟ್ಟರು, ಹೊರಗೆ ಬಂದ್ರು, ಮುಗಿದೋಯ್ತದು. ಈ ಮತ್ತೊಂದು ಎನ್ಕ್ವೈರಿ ಕಮಿಟಿ ಮಾಡ್ಯಾರ, ಅದನ್ನು ಏನೂ ಇಲ್ಲ. ಒಂದು ಕುಟುಂಬ 70-80 ಲಕ್ಷ ರೂಪಾಯಿ ಕೊಟ್ಟು ಎಲ್ಲಿ ನೌಕರಿಸಿ ಒಬ್ಬ PSI ಆದ್ರೆ ತಿಳ್ಕೊರಿ. ಭ್ರಷ್ಟಾಚಾರ ಮಾಡಲಾರ್ದೆ ಏನು ಸಾಚ ಇರ್ಬೇಕಲ್ಲ. ನೀವು ಊರಾಗ ನೀವು ಜಗಳ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।